ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ನಡೀತಾ ಇದೆಯಾ ಈ ಭ್ರೂಣ ಪತ್ತೆ ಅಂತ. ಭ್ರೂಣ ಪತ್ತೆ ಮಾಡ್ತಾ ಇದ್ದವರು ಪೊಲೀಸರ ಕೈಗೆ ಲಾಕ್ ಆಗಿದ್ರು. ನೀವು ಅದನ್ನ ಗಮನಿಸಿದ್ರಿ, ಎಷ್ಟು ಜನ ಮಷಿನ್ ಇಟ್ಕೊಂಡು ಇಲ್ಲಿ ಭ್ರೂಣ ಪತ್ತೆ ಮಾಡ್ತಿದ್ರು, ಹತ್ಯೆ ಮಾಡ್ತಿದ್ರು ಅಂತ. ಬಟ್ ಇನ್ನೂ ಕೂಡ ಈ ದಂಧೆ ಇಲ್ಲಿ ನಡೀತಾ ಇದೆಯಾ ಅಂತ. ಕೆಆರ್ಪೇಟೆಯ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಭ್ರೂಣ ಪತ್ತೆ ಕೇಸ್ ಸಂಬಂಧಪಟ್ಟಂತೆ 3 ಖಾಸಗಿ ವೈದ್ಯರ ಬಂಧನ ಆಗಿದೆ. ಓರ್ವ ಸರ್ಕಾರಿ ವೈದ್ಯ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಚೇತನ ನರ್ಸಿಂಗ್ ಹೋಮ್ ವೈದ್ಯೆ ಡಾಕ್ಟರ್ ದಿವ್ಯಾ ಅರೆಸ್ಟ್ ಆಗಿದ್ದು, ನಾವಿ ಡಯಾಗ್ನೋಸ್ಟಿಕ್ ಸೆಂಟರ್ನ ವೈದ್ಯೆ ಡಾಕ್ಟರ್ ಹರ್ಷಿತ್, ಕುಶಾಲ್ ಡಯಾಗ್ನೋಸ್ಟಿಕ್ ಸೆಂಟರ್ನ ಡಾಕ್ಟರ್ ಹರೀಶ್ ಬಂಧನಕ್ಕೊಳಪಟ್ಟಿದ್ದಾರೆ. ಕೆಆರ್ಪೇಟೆಯ ಸರ್ಕಾರಿ ಆಸ್ಪತ್ರೆ ವೈದ್ಯೆ ಪ್ರಿಯಾಂಕಾ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ನಾಪತ್ತೆ ಆಗಿರುವಂತಹ ವೈದ್ಯಗಾಗಿ ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ. ಇವರೆಲ್ಲ ಸೇರಿ ಅಪ್ರಾಪ್ತಿಯರಿಗೆ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಅನ್ನುವಂತ ಆರೋಪ ಇದೆ. ಹಾಗಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಕೂಡ ಈ ಭ್ರೂಣ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರಾ? ಎಲ್ಲೆಲ್ಲಿ ಈ ರೀತಿ ಡಾಕ್ಟರ್ಸ್ ಇದ್ದಾರೆ? ಬರೀ ಇವ್ರದ್ದು ಇದೇ ಕೆಲಸ ಆಗಿ ಹೋಗಿದ್ಯಾ? ಭ್ರೂಣ ಪತ್ತೆ ಮಾಡೋದು, ಹೆಣ್ಣು ಭ್ರೂಣ ಅಂತ ಗೊತ್ತಾದ್ರೆ ಅದನ್ನ ಹತ್ಯೆ ಮಾಡೋದು, ಇಂಥ ಕೆಲಸದಲ್ಲಿ ಇನ್ನೂ ಎಷ್ಟು ಜನ ತೊಡಕೊಂಡಿದ್ದಾರೆ ಹಾಗಾದ್ರೆ ಅಂತ. ಆಗಾಗ ದಾಳಿಗಳಾಗುತ್ತೆ, ಅರೆಸ್ಟ್ ಆಗ್ತಾನೆ ಇರ್ತಾರೆ ಇಂಥವ್ರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ. ಈ ಹಿಂದೆನೂ ಕೂಡ ಈ ಕಬ್ಬಿನ ಆಲೆ ಮನೆಯಲ್ಲಿ ಮಷಿನ್ ಇಟ್ಕೊಂಡು ಭ್ರೂಣ ಪತ್ತೆ ಮಾಡ್ತಿದ್ರು, ಹತ್ಯೆ ಮಾಡ್ತಾ ಇದ್ರು. ಈಗಲೂ ಈ ಜಾಲ ಆಕ್ಟಿವ್ ಆಗಿದ್ಯಾ? ಅವ್ರ ಗ್ಯಾಂಗ್ಗೆ ಸಂಬಂಧಪಟ್ಟವರ ಇವರು? ಏನ್ ಡೀಟೇಲ್ಸ್ ಇದೆ? ಹೆಚ್ಚಿನ ಭ್ರೂಣಗಳ ಪತ್ತೆ ಮತ್ತು ಹತ್ಯೆ ಪ್ರಕರಣಗಳು ನಡೀತಾ ಇದ್ದು. ಅದರಲ್ಲೂ ಕೂಡ ಕಳೆದ ವರ್ಷ ಅಷ್ಟೇ ಕೂಡ ಮಂಡ್ಯದ ಆಲೆ ಮನೆಯೊಂದರಲ್ಲಿ ಹೆಣ್ಣು ಭ್ರೂಣಗಳನ್ನ ಸ್ಕ್ಯಾನ್ ಮಾಡಿ ಪತ್ತೆ ಹಚ್ಚಿ ಅದನ್ನ ಹತ್ಯೆ ಮಾಡುವಂತ ಕೆಲಸಗಳನ್ನ ನಡೆದ ಒಂದು ದೊಡ್ಡ ಪ್ರಕರಣ ಬಯಲಿಗೆ ಬಂದಿತ್ತು. ಅದಾದ ಬಳಿಕ ಇದೀಗ ಏನು ಕೆಆರ್ಪೇಟೆ ಪಟ್ಟಣದಲ್ಲಿ ಈ ಒಂದು ಭ್ರೂಣಗಳನ್ನ ಪತ್ತೆ ಮಾಡುವ ಸ್ಕ್ಯಾನಿಂಗ್ ಮಾಡುವ ಸೆಂಟರ್ಗಳಲ್ಲಿ ಏನು ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.